ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 4ರಿಂದ 7ನೇ ವಾಕ್ಯ. ಗೆರ್ಷೋನ್ಯರು ಭಾಗ 4. ಕಳೆದ ಬೆಳಗಿನ ಬೆಳಕು ಲೇಖನದ ಮುಂದುವರಿದ ಭಾಗವಾಗಿ 2 ಗಾಡಿಗಳು ನಮ್ಮ ಪ್ರಯಾಣಕ್ಕೆ ದೇವರ ಬೆಂಬಲವನ್ನು, ಅಂದರೆ ನಮಗೆ ಮಾರ್ಗದರ್ಶನ ನೀಡುವ ಆತನ ವಾಕ್ಯವನ್ನು ಮತ್ತು ನಮಗೆ ಶಕ್ತಿ ನೀಡುವ ಆತನ ಪರಿಶುದ್ಧಾತ್ಮವನ್ನು ನಮಗೆ ಕೊಡಲಾಗಿದೆ ಎಂದು ನಾವು ನೋಡಿದೆವು. ಹೀಗೆ ನಾವು ಜೀವನದುದ್ದಕ್ಕೂ ಕ್ರಿಸ್ತನ ಹೊದಿಕೆಗಳನ್ನು ಹೊತ್ತುಕೊಂಡು ಹೋಗಬಹುದು. ಗಾಡಿಗಳು ತಾವಾಗಿಯೇ ಚಲಿಸುವುದಿಲ್ಲ, ಅವುಗಳಿಗೆ ಎತ್ತುಗಳ ಅಗತ್ಯವಿದೆ ಎಂದು ನಾವು ನೋಡಿದೆವು. ದೇವರು ಗೆರ್ಷೋನ್ಯರಿಗೆ 4 ಎತ್ತುಗಳನ್ನು ನೀಡಿದನು ಮತ್ತು ನಾವು ಯಾಕೆ 4 ಎಂಬ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸಿದೆವು. ಇಂದು ನಾವು ಆ 4 ಎತ್ತುಗಳನ್ನು ದೇವರು ತನ್ನ ಸೇವಕರಲ್ಲಿ ರೂಪಿಸುವ ಆಂತರಿಕ ಗುಣಲಕ್ಷಣಗಳ ವಿಷಯವಾಗಿರುವುದಕ್ಕಾಗಿ ನೋಡೋಣ. ಇದರಿಂದ ಆತನ ಕೆಲಸವು ಆರಂಭದಿಂದ ಅಂತ್ಯದವರೆಗೂ ನಂಬಿಗಸ್ತಿಕೆಯಿಂದ ಸಾಗಲ್ಪಡುತ್ತದೆ. ಒಬ್ಬ ದೇವರ ಸೇವಕನು ಹೇಗೆ ಬದುಕಬೇಕು ಎಂಬುದಕ್ಕೆ ಎತ್ತು ಒಂದು ಸುಂದರವಾದ ಚಿತ್ರಣವಾಗಿದೆ. ಎತ್ತು ಪ್ರದಕ್ಷಿಣಕ್ಕಾಗಿ ಬದುಕುವುದಿಲ್ಲ, ಅದು ಇತರರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುವುದಿಲ್ಲ. ಅದು ಕೆಲಸಕ್ಕಾಗಿ, ಸೇವೆಗಾಗಿ ಮತ್ತು ತನ್ನ ಯಜಮಾನನ ಇಚ್ಛೆಗಾಗಿ ಬದುಕುತ್ತದೆ. ಅದು ಭಾರವನ್ನು ಹೊರುತ್ತದೆ, ಸ್ಥಿರವಾಗಿ ನಡೆಯುತ್ತದೆ ಮತ್ತು ಸುಲಭವಾಗಿ ಹಿಂದೆ ಸರಿಯುವುದಿಲ್ಲ. ಅದು ವೇಗಕ್ಕೆ ಹೆಸರಾಗಿಲ್ಲ, ಬದಲಾಗಿ ಶಕ್ತಿ ಮತ್ತು ಸಹನೆಗೆ ಹೆಸರಾಗಿದೆ. ಅದೇ ರೀತಿಯಲ್ಲಿ ನಾವು ಏನು ಹೇಳುತ್ತೇವೆ ಎಂಬುದರಲ್ಲಿ ಮಾತ್ರ ದೇವರಿಗೆ ಆಸಕ್ತಿ ಇಲ್ಲ. ನಾವು ಏನಾಗುತ್ತಿದ್ದೇವೆ ಎಂಬುದನ್ನು ದೇವರು ರೂಪಿಸುತ್ತಿದ್ದಾನೆ. ಜೀವನದ ಸುದೀರ್ಘ ಅರಣ್ಯ ಪ್ರಯಾಣದುದ್ದಕ್ಕೂ ಪ್ರತಿಷ್ಠಾಪನೆಯ ಹೊರೆಯನ್ನು ಎಳೆಯಬಲ್ಲ ಆಂತರಿಕ ಶಕ್ತಿಯನ್ನು ನಮ್ಮಲ್ಲಿ ರೂಪಿಸಲು ದೇವರು ಬಯಸುತ್ತಾನೆ. ಆದುದರಿಂದ ಎತ್ತಿನಲ್ಲಿ ನಾವು ದೇವರ ನಮ್ಮಲ್ಲಿ ಬೆಳೆಸಲು ಬಯಸುವ 4 ಸುಂದರ ಗುಣಗಳನ್ನು ಕಾಣಬಹುದು. ನಂಬಿಗಸ್ತಿಕೆ, ವಿಧೇಯತೆ, ತಾಳ್ಮೆ ಮತ್ತು ಪ್ರೀತಿ. ಮೊದಲನೆಯದಾಗಿ, ಎತ್ತು ನಂಬಿಗಸ್ತಿಕೆಯನ್ನು ತೋರಿಸುತ್ತದೆ. ಎತ್ತು ತನಗೆ ನೀಡಿದ ಕೆಲಸವನ್ನು ಮಾಡುತ್ತಲೇ ಇರುತ್ತದೆ. ದಿನದಿಂದ ದಿನಕ್ಕೆ ಅದು ಎಳೆಯುತ್ತದೆ, ಶ್ರಮ ಪಡುತ್ತದೆ, ಮುಂದುವರಿಯುತ್ತದೆ. ಅದು ಸೌಂದರ್ಯಕ್ಕಾಗಿ ಮೆಚ್ಚುಗೆ ಪಡೆಯುವುದಿಲ್ಲ, ಬದಲಾಗಿ ಸ್ಥಿರವಾದ ಸೇವೆಗಾಗಿ ಮೆಚ್ಚುಗೆ ಪಡೆಯುತ್ತದೆ. ದೇವರು ನಮ್ಮಲ್ಲಿ ಬಯಸುವ ಜೀವನವು ಇಂತಹುದೇ ಆಗಿದೆ. ನ್ಯಾಯಪ್ರಮಾಣವು ಹೇಳುತ್ತದೆ, ಪಾರುಪತ್ಯ, ಮನೆ ಕೆಲಸದವರು ನಂಬಿಗಸ್ತಿಕೆಯ ಅತ್ಯಗತ್ಯ. ಕೊರಿಂಥದವರಿಗೆ 4ನೇ ಅಧ್ಯಾಯ 2ನೇ ವಾಕ್ಯ. ದೇವರು ನಮ್ಮನ್ನು ಮೊದಲು ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠರಾಗಲು ಕರೆದಿಲ್ಲ, ಬದಲಾಗಿ ಆತನು ನಮ್ಮ ಕೈಗಳಲ್ಲಿ ಇಟ್ಟಿರುವುದರಲ್ಲಿ ನಂಬಿಗಸ್ತಿಕೆಯಿಂದಿರಲು ಕರೆದಿದ್ದಾನೆ. ನಂಬಿಗಸ್ತಿಕೆ ಎನ್ನುವುದು ಒಂದು ದಿನದ ಭಾವನೆಯಲ್ಲ, ಅದು ದೀರ್ಘಕಾಲದ ವಿಧೇಯತೆ. ಮತ್ತೆ ಪ್ರಾರ್ಥನೆಯಲ್ಲಿ ಹಾಜರಾಗುವುದು, ಪ್ರೇರಣೆ ಬಂದಾಗ ಮತ್ತೆ ಸತ್ಯವನ್ನು ಎತ್ತಿ ಹಿಡಿಯುವುದು, ಯಾರು ಗಮನಿಸದಿದ್ದಾಗಲೂ ಮತ್ತೆ ಸೇವೆ ಮಾಡುವುದು, ಹೃದಯವು ದಣಿದಿದ್ದರೂ ಪವಿತ್ರತೆಯಲ್ಲಿ ಸ್ಥಿರವಾಗಿರುವುದು. ಅನೇಕರು ವೇಗವಾಗಿ ಆರಂಭಿಸಬಹುದು, ಆದರೆ ಎತ್ತು ನಮಗೆ ಸ್ಥಿರವಾಗಿ ಮುಂದುವರಿಯುವುದು ಕಲಿಸುತ್ತದೆ. ಎರಡನೆಯದಾಗಿ, ಎತ್ತು ವಿಧೇಯತೆಯನ್ನು ತೋರಿಸುತ್ತದೆ. ಎತ್ತು ತನ್ನ ಸ್ವಂತ ಹಾದಿಯನ್ನು ಆರಿಸಿಕೊಳ್ಳುವುದಿಲ್ಲ. ಯಜಮಾನನು ಎಲ್ಲಿ ನಡೆಸುತ್ತಾನೋ ಅಲ್ಲಿಗೆ ಅದು ಹೋಗುತ್ತದೆ. ಅದು ನೊಗಕ್ಕೆ ಅಧೀನವಾಗಿ ಮತ್ತೊಬ್ಬರ ಆಜ್ಞೆಯಂತೆ ಚಲಿಸುತ್ತದೆ. ಇದು ನಮಗೆ ಪ್ರಬಲವಾದ ವಿಷಯವಾಗಿದೆ, ಏಕೆಂದರೆ ಶರೀರಕ್ಕೆ ಅತ್ಯಂತ ಕಠಿಣವಾದ ಸಂಗತಿ ಎಂದರೆ ತನ್ನ ಸ್ವಂತ ಇಚ್ಛೆಯನ್ನು ಸಮರ್ಪಿಸುವುದು. ಆದರೂ ನೂತನ ಸೃಷ್ಟಿಯ ಜೀವನವು ನಿಖರವಾಗಿ ಇದೇ ಆಗಿದೆ. ಸ್ವಂತ ಇಚ್ಛೆಯಿಂದ ನಡೆಸಲ್ಪಡುವ ಬದಲು ದೇವರಿಂದ ನಡೆಸಲ್ಪಡುವುದು ಕಲಿಯುವುದು. ಮೆಸ್ಸಿಯನು ಹೇಳಿದನು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳಿರಿ. ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ 15ನೇ ವಾಕ್ಯ. ಪ್ರೀತಿಯು ವಿಧೇಯತೆಯ ಮೂಲಕ ಸಾಬೀತವಾಗುತ್ತದೆ. ನಿಜವಾದ ಆತ್ಮಿಕ ಜೀವನವು ಕೇವಲ ವಾಕ್ಯವನ್ನು ತಿಳಿದುಕೊಳ್ಳುವುದಲ್ಲ, ಬದಲಾಗಿ ಅದನ್ನು ಪಾಲಿಸುವುದು. ನೊಗದ ಅಡಿಯಲ್ಲಿರುವ ಎತ್ತು ನಾವು ಕ್ರಿಸ್ತನ ನೊಗದ ಅಡಿಯಲ್ಲಿ ಬರಬೇಕು ಮತ್ತು ಆತನ ಮಾರ್ಗಗಳನ್ನು ಕಲಿಯಬೇಕು ಎಂದು ನೆನಪಿಸುತ್ತದೆ. ನಮ್ಮ ಸ್ವಂತ ಹಾದಿಗಾಗಿ ಪಟ್ಟು
ಹಿಡಿಯುವುದನ್ನು ನಾವು ನಿಲ್ಲಿಸಬೇಕು. ನಾವೇ ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ಅದನ್ನು ಆಶೀರ್ವದಿಸು ಎಂದು ದೇವರನ್ನು ಕೇಳುವುದನ್ನು ನಿಲ್ಲಿಸಬೇಕು. ದೇವರು ಮುನ್ನಡೆಸಲು ನಾವು ಬಿಡಬೇಕು ಮತ್ತು ನಾವು ಆತನನ್ನು ಅನುಸರಿಸಬೇಕು. ಮೂರನೆಯದಾಗಿ, ಎತ್ತು ತಾಳ್ಮೆಯನ್ನು ತೋರಿಸುತ್ತದೆ. ಎತ್ತು ಅವಸರದಿಂದ ವರ್ತಿಸುವುದಿಲ್ಲ. ಸ್ವಲ್ಪ ದೂರ ನಡೆದ ತಕ್ಷಣ ಅದು ಕೆಲಸ ಬಿಡುವುದಿಲ್ಲ. ಅದು ಸಹಿಸಿಕೊಳ್ಳುತ್ತದೆ. ಹಾದಿ ದೀರ್ಘವಾಗಿದ್ದರೂ ಮತ್ತು ಹೊರೆ ಭಾರವಾಗಿದ್ದರೂ ಅದು ಚಲಿಸುತ್ತಲೇ ಇರುತ್ತದೆ. ದೇವರೊಂದಿಗಿನ ನಮ್ಮ ನಡಿಗೆಯು ನಿಖರವಾಗಿಯೇ ಹೀಗೇ ಇರಬೇಕು. ನಾವು ಕೇವಲ ಚೆನ್ನಾಗಿ ಆರಂಭಿಸಲು ಕರೆಯಲ್ಪಟ್ಟಿಲ್ಲ, ನಾವು ಚೆನ್ನಾಗಿ ಮುಂದುವರಿಸಲು ಕರೆಯಲ್ಪಟ್ಟಿದ್ದೇವೆ. ನ್ಯಾಯಪ್ರಮಾಣವು ಹೇಳುತ್ತದೆ, ನಿಮಗೆ ಸಹನೆ ಅತ್ಯಗತ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಾಕ್ಯ. ನಾವು ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬಾರದು, ಏಕೆಂದರೆ ನಾವು ದೃಢೀಗೆಡದಿದ್ದರೆ ಸರಿಯಾದ ಸಮಯದಲ್ಲಿ ಸುಗ್ಗಿಯನ್ನು ಕೊಯ್ಯುವೆವು. ಗಲಾತ್ಯದವರಿಗೆ 6ನೇ ಅಧ್ಯಾಯ 9ನೇ ವಾಕ್ಯ ಎಂದು ಅದು ಹೇಳುತ್ತದೆ. ಆತ್ಮಿಕ ಜೀವನವು ವೇಗವಲ್ಲ ಮತ್ತು ಸುಲಭವಲ್ಲ ಎಂದು ಎತ್ತು ಕಲಿಸುತ್ತದೆ. ಪರೀಕ್ಷೆಗಳು ಬರುತ್ತವೆ, ಅಡೆತಡೆಗಳು ಆಗುತ್ತವೆ, ಪ್ರಾರ್ಥನೆಗಳು ಕೆಲವೊಮ್ಮೆ ನಿಧಾನವೆನಿಸುತ್ತವೆ, ಜನರು ಕೆಲವೊಮ್ಮೆ ತಪ್ಪು ತಿಳಿಯುತ್ತಾರೆ. ಆದರೂ ಸೇವಕನು ತನ್ನ ಮಾರ್ಗದಲ್ಲೇ ಎಳೆಯುತ್ತಲೇ ಇರುತ್ತಾನೆ. ವಿಶ್ವಾಸಿ ನಡೆಯುತ್ತಲೇ ಇರುತ್ತಾನೆ. ವಿಶ್ವಾಸಿ ವಿಧೇಯನಾಗೇ ಇರುತ್ತಾನೆ. ತಾಳ್ಮೆ ಎನ್ನುವುದು ದೌರ್ಬಲ್ಯವಲ್ಲ, ಅದು ನಿಲ್ಲಲು ನಿರಾಕರಿಸುವ ಆತ್ಮಿಕ ಶಕ್ತಿ. ನಾಲ್ಕನೆಯದಾಗಿ, ಎತ್ತು ತನ್ನ ಯಜಮಾನನ ಮೇಲಿನ ಪ್ರೀತಿಯನ್ನು ತೋರಿಸುತ್ತದೆ. ಎತ್ತು ಅತ್ಯಂತ ಸಮೀಪದಲ್ಲಿನ ಶ್ರಮಿಸುತ್ತದೆ. ಅದು ನೊಗದ ಅಡಿಯಲ್ಲಿಯೇ ಇರುತ್ತದೆ. ತನ್ನನ್ನು ನಿರ್ದೇಶಿಸುವವರ ಹತ್ತಿರವೇ ಇರುತ್ತದೆ. ತಾನು ಯಾರಿಗೆ ಸೇರಿದೆವೋ ಅವರ ಕೆಲಸಕ್ಕಾಗಿ ಅದು ತನ್ನ ಶಕ್ತಿಯನ್ನು ನೀಡುತ್ತದೆ. ಆತ್ಮಿಕವಾಗಿ ದೇವರಿಗೆ ನಾವು ಸಲ್ಲಿಸುವ ಸೇವೆಯು ಕೇವಲ ಕರ್ತವ್ಯದಿಂದಲ್ಲ, ಬದಲಾಗಿ ಪ್ರೀತಿಯಿಂದ ಬರಬೇಕು. ಮೆಸ್ಸಿಯನು ಹೇಳಿದನು, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ಅವನು ನನ್ನ ವಾಕ್ಯವನ್ನು ಕೈಕೊಳ್ಳುವವನು. ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಾಕ್ಯ. ಪ್ರೀತಿಯು ವಿಧೇಯತೆಯನ್ನು ತೋರಿಸುತ್ತದೆ. ಪ್ರೀತಿಯು ಸಹನೆಯನ್ನು ಸಾಧ್ಯವಾಗಿಸುತ್ತದೆ. ಪ್ರೀತಿ ಇಲ್ಲದೆ ವಿಧೇಯತೆಯು ಒಣಗಿದ ಮತ್ತು ಭಾರವಾದ ಹೊರೆಯಾಗುತ್ತದೆ. ಪ್ರೀತಿ ಇಲ್ಲದೆ ಶ್ರಮವು ಕಹಿಯಾಗುತ್ತದೆ. ಆದರೆ ಹೃದಯವು ನಿಜವಾಗಿಯೂ ದೇವರನ್ನು ಪ್ರೀತಿಸಿದಾಗ ಆತನ ಸೇವೆ ಮಾಡುವುದು ಕಷ್ಟವಾದರೂ ಅದು ಸಂತೋಷವಾಗಿ ಮಾಡುತ್ತದೆ. ಪ್ರೀತಿಯು ಆತ್ಮವು ತಣ್ಣಗಾಗದಂತೆ ಕಾಪಾಡುತ್ತದೆ. ಪ್ರೀತಿಯು ಸೇವೆಯು ಬರೀ ಸುಳ್ಳುಗಳ ದಿನಚರಿಯಾಗಿ ಬದಲಾಗದಂತೆ ನೋಡಿಕೊಳ್ಳುತ್ತದೆ. ಪ್ರೀತಿಯು ಇಚ್ಛೆಯನ್ನು ಸಮರ್ಪಿತವಾಗಿ ಇರಿಸುತ್ತದೆ. ಇದನ್ನು ನಾವು ನಮಗೆ ಅನ್ವಯಿಸಿಕೊಂಡಾಗ ಈ ಅಧ್ಯಾಯವು ಆಳವಾದ ಮತ್ತು ಪ್ರಾಯೋಗಿಕವಾಗುತ್ತದೆ. ದೇವರು ನಮಗೆ ಕೇವಲ ನಡೆಯಲು ಒಂದು ಪ್ರಯಾಣವನ್ನು ನೀಡಿಲ್ಲ. ಆ ಪ್ರಯಾಣಕ್ಕೆ ಅಗತ್ಯವಾದ ಗುಣಲಕ್ಷಣಗಳನ್ನು ನಮ್ಮಲ್ಲಿ ರೂಪಿಸಲು ದೇವರು ಬಯಸುತ್ತಾನೆ. ಕ್ರಿಸ್ತನ ಹೊದಿಕೆಗಳನ್ನು ಜೀವನದುದ್ದಕ್ಕೂ ಹೊರಬೇಕು. ವಾಕ್ಯ ಮತ್ತು ಆತ್ಮವು ನಮಗೆ ಹೊರಲು ಸಹಾಯ ಮಾಡುತ್ತವೆ. ಆದರೆ ದೇವರು ಆ ಹೊರೆಯನ್ನು ಸರಿಯಾದ ಹೃದಯದೊಂದಿಗೆ ಎಳೆಯಲು ಆಂತರಿಕ ಮನುಷ್ಯನನ್ನು ರೂಪಿಸುತ್ತಾನೆ. ಎತ್ತಿನಂತೆ ನಾವು ನಮಗೆ ವಹಿಸಿಕೊಟ್ಟದ್ರಲ್ಲಿ ನಂಬಿಗಸ್ತಿಕೆಯಿಂದ ಇರಬೇಕು. ದೇವರ ಮಾರ್ಗದರ್ಶನಕ್ಕೆ ವಿಧೇಯರಾಗಿರಬೇಕು. ಪರೀಕ್ಷೆ ಮತ್ತು ಅಡೆತಡೆಗಳ ಶೋಧನೆಯಲ್ಲೂ ತಾಳ್ಮೆಯಿಂದಿರಬೇಕು ಮತ್ತು ನಮ್ಮ ಯಜಮಾನನ ಮೇಲೆ ಪ್ರೀತಿಯುಳ್ಳವರಾಗಿರಬೇಕು. ಇವು ಶರೀರದ ನೈಸರ್ಗಿಕ ಗುಣಗಳಲ್ಲ. ಶರೀರವು ಸೋಮಾರಿತನದ, ವಿಶ್ರಾಂತಿ, ಗರ್ವ, ತಾಳ್ಮೆಯಿಲ್ಲದ ವೇಗ ಮತ್ತು ಸ್ವಂತ ಇಚ್ಛೆಯನ್ನು ಇಷ್ಟಪಡುತ್ತದೆ. ಆದರೆ ಸಮರ್ಪಿಸಿಕೊಂಡವರಲ್ಲಿ ದೇವರು ಬೇರೆ ಗುಣಗಳನ್ನು ರೂಪಿಸುತ್ತಾನೆ. ಇದು ನಮ್ಮೊಳಗೆ ನಡೆಯುವ ದೇವರ ಕೆಲಸ. ಇದು ಆತನಿಗೆ ಅರ್ಪಿತವಾದ ಜೀವನದ ಗುಣಲಕ್ಷಣ. ಅದಕ್ಕಾಗಿಯೇ ಎತ್ತಿನ ವಿಷಯವು ತುಂಬಾ ಪ್ರಬಲವಾಗಿದೆ. ಎತ್ತು ತನ್ನ ಸ್ವಂತಕ್ಕಾಗಿ ಓಡುವುದಿಲ್ಲ. ಅದು ತನ್ನ ಪರವಾಗಿ ಮಾತನಾಡುವುದಿಲ್ಲ.
ಅದು ತನಗಾಗಿ ಆರಿಸಿಕೊಳ್ಳುವುದಿಲ್ಲ, ಅದು ತನ್ನ ಯಜಮಾನನಿಗೆ ಬದುಕುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನವು ಇನ್ನು ಮುಂದೆ ನಮಗಾಗಿ ಇರದೆ ನಮ್ಮನ್ನು ಕರೆದವರಿಗಾಗಿ ಇರಬೇಕು. ಎತ್ತಿನ ಹೃದಯದೊಂದಿಗೆ ತನ್ನ ಕೆಲಸವು ಹೊರಬಲ್ಲ ಜನರಿಗಾಗಿ ದೇವರು ಕಾಯುತ್ತಿದ್ದಾನೆ. ನಂಬಿಗಸ್ತರು, ವಿಧೇಯರು, ತಾಳ್ಮೆಯುಳ್ಳವರು ಮತ್ತು ಪ್ರೀತಿಯಿಂದ ತುಂಬಿದವರು, ಹೀಗೆಯೇ ಹೊದಿಕೆಗಳನ್ನು ಹೊತ್ತುಕೊಂಡು ಹೋಗಲಾಗುತ್ತದೆ. ಹೀಗೆಯೇ ಪ್ರಯಾಣವು ಪೂರ್ಣಗೊಳ್ಳುತ್ತದೆ. ಹೀಗೆಯೇ ಗುಡಾರದ ಸೇವೆಯು ಕುಸಿಯದೆ ಮುಂದುವರಿಯುತ್ತದೆ. ಹಾಗಾಗಿ ನಾವು ಈ ಅಧ್ಯಾಯವನ್ನು ಹೀಗೆ ಸಾರಾಂಶಗೊಳಿಸಬಹುದು. ನಾವು ನಮ್ಮ ಜೀವನವನ್ನು ಪ್ರತಿಷ್ಠಾಪಿಸಿದಾಗ ಸ್ವೀಕರಿಸಿದ ಕ್ರಿಸ್ತನ ಹೊದಿಕೆಗಳನ್ನು ಸತ್ಯ ಮತ್ತು ಪರಿಶುದ್ಧತೆ ಎಂಬ 2 ಗಾಡಿಗಳ ಮೂಲಕ ಜೀವನದ ಹಾದಿಯಲ್ಲಿ ಹೊರುತ್ತಿದ್ದೇವೆ. ನಾವು ನಮ್ಮ ಯಜಮಾನದ ಸೇವೆ ಮಾಡುವ ಎತ್ತುಗಳಂತೆ ಆ ಹೊರೆಯನ್ನು ಎಳೆಯುವ ಕೆಲಸಗಾರರು ಮತ್ತು ದೇವರು ಆ ಹೊರೆಯನ್ನು ನಂಬಿಗಸ್ತಿಕೆಯಿಂದ ಎಳೆಯಲು ನಮಗೆ ಸಹಾಯ ಮಾಡುವ 4 ಬಲವಾದ ಗುಣಗಳನ್ನು ನಮ್ಮಲ್ಲಿ ರೂಪಿಸುತ್ತಾನೆ. ನಂಬಿಗಸ್ತಿಕೆ, ವಿಧೇಯತೆ, ತಾಳ್ಮೆ ಮತ್ತು ಪ್ರೀತಿ. ಈ ಗುಣಗಳು ಬೆಳೆದಾಗ ಪ್ರಯಾಣವು ಸ್ಥಿರವಾಗುತ್ತವೆ, ಕೆಲಸವು ಫಲಪ್ರದವಾಗುತ್ತದೆ, ಸೇವೆಯು ದೇವರಿಗೆ ಮೆಚ್ಚುಗೆಯಾಗುತ್ತದೆ, ಹೊದಿಕೆಗಳು ಸುರಕ್ಷಿತವಾಗಿರುತ್ತವೆ, ಗುಡಾರವು ಯಾವುದೇ ಗೊಂದಲವಿಲ್ಲದೆ ಚಲಿಸುತ್ತದೆ ಮತ್ತು ದೇವರ ಸನ್ನಿಧಿಯು ಆತನ ಜನರ ಮಧ್ಯೆ ಗೌರವಿಸಲ್ಪಡುತ್ತದೆ. ಗೆರ್ಷೋನರ ಕೆಲಸವು ನಮ್ಮ ಹೃದಯದಲ್ಲಿ ಆಳವಾಗಿ ಇಳಿಯಲಿ. ನಮ್ಮ ಪೂರ್ಣ ಮನಸ್ಸು, ಹೃದಯ, ಶಕ್ತಿ ಮತ್ತು ಉಸಿರಿನಿಂದ ನಾವು ದೇವರ ಸೇವೆ ಮಾಡೋಣ. ನಮ್ಮ ನಂಬಿಗಸ್ತಿಕೆಯು ಸ್ಥಿರವಾಗಿರಲಿ, ವಿಧೇಯತೆಯು ಸತ್ಯವಾಗಿರಲಿ, ತಾಳ್ಮೆಯು ಸಹನೆಯಿಂದಿರಲಿ ಮತ್ತು ನಮ್ಮ ಪ್ರೀತಿಯು ಯಜಮಾನನ ಕಡೆಗೆ ಅಂತ್ಯದವರೆಗೂ ಉರಿಯುತ್ತಿರಲಿ. ಪ್ರಾರ್ಥನೆ. ಪರಮ ಪವಿತ್ರ ತಂದೆಯೇ, ನೀನು ನಮ್ಮಲ್ಲಿ ರೂಪಿಸಲು ಬಯಸುವ ಗುಣಲಕ್ಷಣಗಳನ್ನು ಎತ್ತಿನ ಮೂಲಕ ನಮಗೆ ಕಲಿಸಿದ್ದಕ್ಕಾಗಿ ನಿನಗೆ ವಂದನೆಗಳು. ಯಾರು ಗಮನಿಸದಿದ್ದಾಗಲೂ ನೀನು ನಮಗೆ ವಹಿಸಿಕೊಟ್ಟದರಲ್ಲಿ ನಮ್ಮನ್ನು ನಂಬಿಗಸ್ತರನ್ನಾಗಿ ಮಾಡು. ನೊಗದ ಅಡಿಯಲ್ಲಿ ವಿಧೇಯತೆಯನ್ನು ನಮಗೆ ಕಲಿಸು. ಇದರಿಂದ ನಮ್ಮ ಇಚ್ಛೆಯು ಸಮರ್ಪಿತವಾಗಿ ನಿನ್ನ ಇಚ್ಛೆಯು ನೆರವೇರಲಿ. ದೀರ್ಘ ಪ್ರಯಾಣಗಳು ಮತ್ತು ಭಾರವಾದ ಹೊರೆಗಳನ್ನು ಬೇಸರವಿಲ್ಲದೆ ಸಹಿಸಿಕೊಳ್ಳಲು ನಮಗೆ ತಾಳ್ಮೆಯನ್ನು ನೀಡು. ನಿನ್ನ ಮೇಲಿನ ಪ್ರೀತಿಯಿಂದ ನಮ್ಮ ಹೃದಯಗಳನ್ನು ತುಂಬಿಸು. ಇದರಿಂದ ನಮ್ಮ ಸೇವೆಯು ಕೇವಲ ಒಣತ್ಯ ಕರ್ತವ್ಯವಾಗಿದೆ, ಜೀವಂತ ಭಕ್ತಿಯಾಗಲಿ. ನಮ್ಮ ಇಡೀ ಜೀವನದುದ್ದಕ್ಕೂ ಕ್ರಿಸ್ತನ ಹೊದಿಕೆಗಳನ್ನು ಹೊರಲು ಮತ್ತು ಅಂತ್ಯದವರೆಗೂ ನಿನ್ನ ಸನ್ನಿಧಿಯನ್ನು ಗೌರವಿಸಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.